ಸರ್ಕಾರ ಭಾರತ ಟ್ಯಾಕ್ಸಿ ಎಂಬ ಹೊಸ ಡಿಜಿಟಲ್ ಸಾರಿಗೆ ಸೇವೆಯನ್ನ ಪ್ರಾರಂಭಿಸಲು ಸಿದ್ಧತೆ ನಡೆಸ್ತಾ ಇದೆ. ವಾಣಿಜ್ಯ ವಾಹನ ಚಾಲಕರಿಗೆ ಒಂದು ಹೊಸ ಆಯ್ಕೆ ನೀಡಲು ಈ ಸೇವೆಯನ್ನ ತರಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ದೆಹಲಿ, ಮುಂಬೈ, ಬೆಂಗಳೂರು ಸೇರಿದಂತೆ ಅನೇಕ ಮಹಾನಗರಗಳಲ್ಲಿ ಈ ಸಹಕಾರಿ ಸಂಘವನ್ನ 2026ರ ಜನವರಿಯಲ್ಲಿ ಆರಂಭಿಸಲು ಸಿದ್ಧತೆ ನಡೆಸಿದ್ದು, ಖಾಸಗಿ ಕ್ಯಾಬ್ ಅಗ್ರಿಗೇಟರ್ಗಳ ಮೇಲೆ ಚಾಲಕರು ಹೆಚ್ಚು ಡಿಪೆಂಡ್ ಆಗೋದನ್ನ ತಪ್ಪಿಸಿ ಅವರ ದುಡಿಮೆಗೆ ತಕ್ಕ ಪ್ರತಿಫಲ ಪೂರ್ತಿಯಾಗಿ ಅವರ ಕೈ ಸೇರುವಂತೆ ಮಾಡೋದು ಈ ಸೇವೆಯ ಉದ್ದೇಶವಾಗಿದೆ. ಶೀಘ್ರದಲ್ಲೇ ಸಹಕಾರಿ ಸಂಘದ ಮೊಬೈಲ್ ಅಪ್ಲಿಕೇಶನ್ ಅನ್ನ ಪರಿಚಯಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಸಾಮಾನ್ಯವಾಗಿ ಪ್ರೈವೇಟ್ ಆಪ್ಗಳು ಕಮಿಷನ್ ಆಧಾರಿತ ವ್ಯವಸ್ಥೆ ಆಗಿದ್ದು, ಪ್ರತಿ ರೈಡ್ನಿಂದ ಒಂದು ಭಾಗವನ್ನ ಕಂಪನಿ ತೆಗೆದುಕೊಳ್ಳುತ್ತೆ. ಆದರೆ ಭಾರತ ಟ್ಯಾಕ್ಸಿ ಶೂನ್ಯ ಕಮಿಷನ್ ನಲ್ಲಿ ಕಾರ್ಯನಿರ್ವಹಿಸುವ ನಿರೀಕ್ಷೆ ಇದೆ. ಪ್ರಯಾಣಿಕರು ಪಾವತಿಸುವ ಸಂಪೂರ್ಣ ಹಣವನ್ನ ಚಾಲಕರಿಗೆ ನೀಡಲಾಗುತ್ತೆ. ಈ ಹೊಸ ಸೇವೆಯು ಸರಳವಾದ ಬುಕಿಂಗ್ ಪ್ರಕ್ರಿಯೆ, ಸ್ಪಷ್ಟವಾದ ದರ ಮಾಹಿತಿ, ವಾಹನದ ಲೈವ್ ಟ್ರ್ಯಾಕಿಂಗ್ ಜೊತೆಗೆ ಸರ್ಕಾರಿ ಸಂಘವು ಚಾಲಕರ ಪರಿಶೀಲನೆ, 24x7 ಗ್ರಾಹಕ ಸೇವೆ ಮತ್ತು ಪ್ರಯಾಣಿಕರ ಸುರಕ್ಷತಾ ಆಯ್ಕೆಗಳನ್ನು ಸೇರಿಸಲು ಯೋಜಿಸಿದೆ. ಇನ್ನು ಜನಸಂದಣಿ ಇರುವ ಸಮಯ, ರಜಾ ದಿನಗಳು ಅಥವಾ ಹವಾಮಾನ ವೈಪರೀತ್ಯ, ಟ್ರಾಫಿಕ್ ಕಾರಣಗಳಿಂದ ದರ ಹೆಚ್ಚಿಸುವುದಿಲ್ಲ. ಇದು ಬಳಕೆದಾರರಿಗೆ ದರಗಳ ಬಗ್ಗೆ ಹೆಚ್ಚಿನ ಖಚಿತತೆಯನ್ನ ನೀಡುತ್ತೆ. ಇನ್ನು ಬೆಂಗಳೂರಿನಲ್ಲಿ ಸೇವೆ ಯಾವಾಗ ಅನ್ನೋದಾದ್ರೆ, ಸದ್ಯಕ್ಕೆ ಪ್ರಾಯೋಗಿಕವಾಗಿ ದೆಹಲಿಯಲ್ಲಿ ಭಾರತ್ ಟ್ಯಾಕ್ಸಿಗಳು ಆರಂಭವಾಗಿವೆ. ಅಲ್ಲಿನ ಸಾಧಕ ಬಾಧಕಗಳನ್ನ ನೋಡಿಕೊಂಡು ಸೂಕ್ತ ಮಾರ್ಪಾಟುಗಳನ್ನ ಮಾಡಿಕೊಂಡಾದ ನಂತರ ದೇಶದ ಇತರ ಮಹಾನಗರಗಳಲ್ಲಿ ಈ ಸೇವೆಯನ್ನ ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿದೆ. ಒಂದು ಅಂದಾಜಿನ ಪ್ರಕಾರ ಈ ಸೇವೆಯು 2026ರ ಏಪ್ರಿಲ್ ನಂತರ ಬೆಂಗಳೂರಿನಲ್ಲಿಯೂ ಶುರುವಾಗಬಹುದು ಎಂದು ಲೋಕಸಭೆಯಲ್ಲಿ ಅಮಿತ್ ಶಾ ತಿಳಿಸಿದ್ದಾರೆ.